ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ಬ್ಲಾಗ್. ಸೊ ಇವತ್ತು ನೀವು ಟೈಟಲ್ಲು ಮತ್ತು ತಮ್ನೇಲ್ ನೋಡ್ದಂಗೆ, ಸೊ ನೀವು ಯಾರಾದರೂ ಐಫೋನ್ 17 ಪ್ರೋ ಮ್ಯಾಕ್ಸ್ ತೊಗೊಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋ ಪೂರ್ತಿ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಆಲ್ಸೋ ತುಂಬ ನೀವು ಕೇರ್ಫುಲ್ಲಾಗಿ ಕೂಡ ಇರಬೇಕು. ಓಕೆ, ಸೊ ಇದು ನಂದು ಐಫೋನ್ 15 ಬೇಸ್ ವೇರಿಯಂಟು, ಇದು ನೋಡ್ಬೋದು. ಸೊ ದಿಸ್ ಈಸ್ ಒರಿಜಿನಲ್ ಇದು. ಸೊ ಇದನ್ನು ಇಮ್ಯಾಜಿನ್ ಒರೇನ್ ಮಾಲಲ್ಲಿ ಇದೆಯಲ್ಲ, ಸೊ ಅಲ್ಲಿ ಇಮ್ಯಾಜಿನ್ ಪ್ರಾಪರ್ ಆಥರೈಸ್ ಸ್ಟೋರಲ್ಲಿ ತೊಗೊಂಡಿರೋದು ಫೋನ್ ಇದು. ಸೊ ಈ ಫೋನ್ ನೋಡ್ಬೋದು ನೀವು. ಇದು ಬಂದ್ಬಿಟ್ಟು ಐಫೋನ್ 17 ಪ್ರೋ ಮ್ಯಾಕ್ಸ್ 2TB ವೇರಿಯಂಟ್. ಇದು ನೋಡ್ಬೋದು ಬಾಕ್ಸೆಲ್ಲ ಹೇಗಿದೆ ಅಂತ. ಸೊ ಇಲ್ಲಿ ಆ್ಯಕ್ಚುಲಿ ಬರೆದಿದೆ ನೋಡಿ, ಇಲ್ಲಿ ನಿಮಗೆ ನೋಡ್ಬೋದು. ಇಲ್ಲಿ ಬನ್ನಿ ಅನ್ಬಾಕ್ಸ್ ಮಾಡೋಣ ಏನೇನಿದೆ ಅಂತ. ನೋಡಿ, ಓಪನ್ ಮಾಡಿದ್ರೆ ಹೆಂಗಿದೆ ಅಂತ. ಸೇಮ್ ಇದೇ ಥರ ಐಫೋನ್ದು ಇದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಮತ್ತು ಇದೊಂದು ಕೇಬಲ್ ಕೊಟ್ಟಿದ್ದಾರೆ ಚಾರ್ಜಿಂಗು ಮತ್ತು ಟ್ರಾನ್ಸ್ಫರ್ಗೆ. ಇದನ್ನು ಆ ಕಡೆ ಇಡೋಣ. ಸೊ ಈ ಕಲರ್ ಬಂದ್ಬಿಟ್ಟು ಟೈಟಾನಿಯಂ ಗ್ರೇ ಅಂತ ಕರೆಯೋದು. ಇದನ್ನು ನೋಡ್ಬೋದು ನೀವು ಹೇಗಿದೆ ಅಂತ. ಸೊ ದಿಸ್ ಈಸ್ ಐಫೋನ್ 17 ಪ್ರೋ ಮ್ಯಾಕ್ಸ್ 2TB ವೇರಿಯಂಟ್. ಇದು ನೋಡ್ಬೋದು ಎಲ್ಲ ಫಿನಿಶಿಂಗೆಲ್ಲ ಹೇಗಿದೆ ಅಂತ. ಬಟ್ ಏನಪ್ಪ ಕ್ಯಾಚು ಅಂತಂದರೆ, ದಿಸ್ ಈಸ್ ಎ ಫೇಕ್ ಐಫೋನ್ 17 ಪ್ರೋ ಮ್ಯಾಕ್ಸ್. ಹೌದು, ಯು ಹರ್ಡ್ ಮಿ ರೈಟ್. ಸೊ ಇದು ಬಂದ್ಬಿಟ್ಟು ಫೇಕು. ಸೊ ನಿಮಗೆ ಇದರೆಲ್ಲ ನೋಡ್ಬೋದು, ನಿಮಗೆ ಒರಿಜಿನಲ್ ಥರನೇ ಕಾಣಿಸುತ್ತೆ ನಿಮಗೆಲ್ಲ iOS ಇದು. ಬಟ್ಟು ದಿಸ್ ಈಸ್ ಆ್ಯಕ್ಚುಲಿ ಆ್ಯಂಡ್ರಾಯ್ಡ್ ಫೋನ್ ಇದು. ಇದರಲ್ಲಿ iOSದು ಸ್ಕಿನ್ ಹಾಕಿರ್ತಾರೆ ಇದನ್ನು. ಸೊ ಕ್ಯಾಮ್ರಾ ಕೂಡ ನೋಡ್ಬೋದು ನಿಮಗೆಲ್ಲ. ಕ್ಯಾಮ್ರಾ ಎಲ್ಲ ಅದೇ ಥರ ಓಪನ್ ಆಗುತ್ತೆ. ನಿಮಗೆ ವಿಡ್ಜೆಟ್ಸ್ ಎಲ್ಲ ನೋಡಿ ಎಲ್ಲ ಇದೇ ಥರ ಬರುತ್ತೆ ನಿಮಗೆ. ಫುಲ್ ಡಿಟ್ಟೋ ನಿಮ್ಗೆ ಗೊತ್ತೇ ಆಗಲ್ಲ ಇದು ನೋಡಿದ್ರೆ. ಯಾರಿಗಾರು ಗೊತ್ತಾದ್ರೆ ಇದು ಕಣ್ಣು ಮುಚ್ಕೊಂಡು ತೊಗೊಂಡ್ಬಿಡ್ತಾರೆ. ಒಂದು ಒಳ್ಳೆ ಒರಿಜಿನಲ್ ಫೋನ್ ತಲೆ ಮೇಲೆ ಹೊಡೆದಂಗೆ ಐತೆ ಗುರು. ಬಿಲ್ಡ್ ಆಗಿರ್ಬೋದು, ಕ್ಯಾರಿ ಮಾಡೋದು ಇದಾಗಿರ್ಬೋದು. ಸೊ ಇದಕ್ಕೆ ಹೇಳ್ತಾ ಇರೋದು ನಾನು, ನೀವು ಯಾರು ಮೋಸ ಹೋಗ್ಬಿಡಿ ಅಂತ. ಸೊ ದಿಸ್ ಈಸ್ ಆ್ಯಕ್ಚುಲಿ ಅ ಫೇಕ್ ಐಫೋನ್. ಸೊ ಈ ಥರ ಫೋನ್ಸು ತುಂಬ ಸರ್ಕ್ಯುಲೇಷನಲ್ಲಿದೆ. ಸೊ ಇದೆಲ್ಲ ಬೇಸಿಕಲಿ ಇದೆಲ್ಲ ಚೈನಾದಿಂದ ಮ್ಯಾನುಫ್ಯಾಕ್ಚರ್ ಆಗಿ ಬರೋವಂಥದ್ದು ಇದು. ಸೊ ಏನು ಮಾಡ್ತಾರೆ ಅಂತಂದರೆ, ಇದಾಗಿರ್ಬೋದು, ಐಫೋನ್ಸ್ ಆಗಿರ್ಬೋದು, ಆ್ಯಪಲ್ ವಾಚ್ಗಳಾಗಿರ್ಬೋದು, ಏರ್ಪಾಡ್ಸ್ ಆಗಿರ್ಬೋದು, ತುಂಬ ಕೌಂಟರ್ಫಿಟ್ ಪ್ರಾಡಕ್ಟ್ಸು ಈಗ ಬೆಂಗಳೂರಲ್ಲಿ ತುಂಬ ಓಡಾಡ್ತಾ ಇದೆ. ಸೊ ನೀವು ಆನ್ಲೈನಲ್ಲಿ ತರಿಸ್ಕೊಳೋದು ಇದಾಗಿರ್ಬೋದು, ನೀವು ಅನ್ಲೆಸ್ ನೀವು ಆಥರೈಸ್ಡ್ ಡೀಲರ್ಸ್, ಐಫೋನ್ಸ್ ಆ್ಯಪಲ್ ಆಥರೈಸ್ಡ್ ಡೀಲರ್ಸ್ ಹತ್ರ ತೊಗೊಂಡ್ರೆ ನೀವು ಹುಷಾರಾಗಿರಬೇಕು. ತುಂಬ ಫೇಕ್ ಫೋನ್ಸು ಈಗ ಎಲ್ಲ ಕಡೆ ಬರ್ತಾಯಿದೆ ಈಗ. ಸೊ ಅದನ್ನು ನೋಡಿ ತೊಗೊಬೇಕು. ಸೊ ಈ ಫೋನ್ನ ಕ್ಲೋನ್ ಅಂತ ಕರೀತಾರೆ ಯೂಶಲಿ. ಕ್ಲೋನ್ ಅಂತ ಅಂದರೆ ಸೇಮ್ ಅದೇ ಥರ ಇರುತ್ತೆ. ಐಫೋನ್ 17 ಪ್ರೋ ಮ್ಯಾಕ್ಸ್ ಏನಿದೆ, ಸೊ ಅದೇ ಥರ ಕ್ಲೋನ್ ಮಾಡಿ, ಅದೇ ಥರ ಡಿಸೈನ್ ಮಾಡಿ, H2 ಎಲ್ಲ ಏನೇನು ಮೆಟೀರಿಯಲ್ ಯೂಸ್ ಮಾಡಿರ್ತಾರೋ ಸೊ ಅದೇ ಥರ ರೆಪ್ಲಿಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅದನ್ನು ನಿಮಗೆ ಈ ಥರ ಫೋನ್ಸ್ ಎಲ್ಲ ನಿಮಗೆ ಬೆಂಗಳೂರಲ್ಲಿ ಸುಮಾರು ನಿಮಗೆ 20,000 25,000 30,000 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ನಿಮಗಿದು. ಸೊ ಒರಿಜಿನಲ್ ನೀವು ಇದು ಐಫೋನ್ 2TB ವೇರಿಯಂಟು ಪ್ರೋ ಮ್ಯಾಕ್ಸ್ ತೊಗೊಬೇಕು ಅಂತಂದರೆ ಸುಮಾರು 2.5 ಲಕ್ಷ ಇದೆ ನಿಮಗೆ ಬೆಂಗಳೂರಲ್ಲಿ ತೊಗೊಬೇಕು ಅಂತಂದರೆ. ಸೊ ನೀವು ಯಾವುದೇ ಸ್ಟೋರಲ್ಲಿ ಹೋಗಿ ತೊಗೊಂಡ್ರು ಮಿನಿಮಮ್ 2.25-2.5 ಲಕ್ಷದಿಂದ ಮಿನಿಮಮ್ ಇದ್ದೇ ಇರುತ್ತೆ ನಿಮಗೆ ಪ್ರೈಸು. ಸೊ ಅದೇ ಫೋನು ನಿಮಗೆ 30,000 40,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಅಂದರೆ, ಸೊ ದಟ್ ಈಸ್ ಆ್ಯಕ್ಚುಲಿ ಎ ರೆಡ್ ಫ್ಲ್ಯಾಗ್. ಅಂದರೆ ಏನರ್ಥ ಅಂತ ಅಂದರೆ, ಇದು ಒರಿಜಿನಲ್ ಅಲ್ಲ, ಫೇಕ್ ಕೊಡ್ತಾ ಇದ್ದಾರೆ. ಇದು ನಿಮಗೆ 10,000 ರೂಪಾಯಿಗೂ ಬೆಲೆ ಬಾಳಲ್ಲ ಅಂತ ನೀವು ನೋಡ್ಬೋದು. ಇದು ಕ್ಯಾಮ್ರಾದು ಏನಿದೆಯಲ್ಲ, ಈ ಕ್ಯಾಮ್ರಲ್ಲಿ ಬಂದ್ಬಿಟ್ಟು ಬರೀ 5 ಟೈಮ್ಸ್ ಝೂಮ್ ಬರುತ್ತೆ ಇದರಲ್ಲಿ ಯಾವುದೋ ಬೇಸಿಕ್ ಆ್ಯಂಡ್ರಾಯ್ಡ್ದು ಕ್ಯಾಮ್ರಾ ಹಾಕಿರ್ತಾರೆ ಇದರಲ್ಲಿ. ಬಟ್ ನಿಮಗೆ ಒರಿಜಿನಲ್ ಐಫೋನ್ 17 ಪ್ರೋ ಮ್ಯಾಕ್ಸಲ್ಲಿ ನಿಮಗೆ 8 ಟೈಮ್ಸ್ ಝೂಮ್ ಬರುತ್ತೆ ನಿಮಗೆ. ಸೊ ಟೆಲಿಫೋಟೋ ಲೆನ್ಸ್ ಬರುತ್ತೆ, ವೈಡ್ ಆ್ಯಂಗಲ್ ಲೆನ್ಸ್ ಬರುತ್ತೆ, ಮತ್ತು ಇನ್ನೊಂದು ನಾರ್ಮಲ್ ಲೆನ್ಸ್ ಬರುತ್ತೆ, 3 ಲೆನ್ಸ್ ಬರುತ್ತೆ. ಸೊ ಇದರಲ್ಲಿ ಏನು ಮಾಡಿರ್ತಾರೆ, ಡಿಜಿಟಲ್ ಝೂಮ್ ಆ್ಯಡ್ ಮಾಡಿಬಿಟ್ಟು ಒಂದೇ ಕ್ಯಾಮ್ರಾ ಇಟ್ಟಿರ್ತಾರೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ. ಸೊ 3 ಕ್ಯಾಮ್ರಾ ಇರೋ ಥರ ಕಾಣಿಸುತ್ತೆ, ಬಟ್ ಇದರಲ್ಲಿ ಇರೋದು ಒಂದೇ ಕ್ಯಾಮ್ರಾ ಇದರಲ್ಲಿ. ಆಲ್ಸೋ ನೀವು ಅನ್ಬೋದು, ಅಲ್ಲ ಗುರು, ಇದು ನೀವು ಹಿಂಗೆ ಫೋನ್ ತೊಗೊತೀರಲ್ಲ, ನೀವು ಈ ಫೋನ್ ತೊಗೊಂಡಾಗ ನಿಮಗೆ ಈ ಥರ ಬಾಕ್ಸ್ ಇರುತ್ತೆ. ಈ ಬಾಕ್ಸಲ್ಲಿ ನಿಮಗೆ ಈ ಥರ EMI ನಂಬರು ಮತ್ತು ಸೀರಿಯಲ್ ನಂಬರೆಲ್ಲ ಇರುತ್ತಲ್ಲ, ಅದನ್ನು ನೀವು ಆ್ಯಪಲ್ ವೆಬ್ಸೈಟಲ್ಲಿ ವೆರಿಫೈ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು. ಸೊ ಅದಕ್ಕೆ ಏನು ಮಾಡಿದ್ದಾರೆ ಗೊತ್ತಾ, ಇವರು ಕೌಂಟರ್ಫಿಟ್ ಗುಡ್ಸ್ ಮಾಡೋರು. ಸೊ ಆ್ಯಪಲ್ದು ಒರಿಜಿನಲ್ ಸೀರಿಯಲ್ ನಂಬರ್ಸು ಮತ್ತು EMI ನಂಬರ್ಸ್ನ ಅವರು ಕದ್ದು ಅದನ್ನು ಇದ್ರ ಮೇಲೆ ಪೇಸ್ಟ್ ಮಾಡಿರ್ತಾರೆ. ಸೊ ನಿಮ್ಗೆ ಅದನ್ನು ವೆರಿಫೈ ಮಾಡಿದ್ರೆ ಅದು ಆ್ಯಕ್ಟಿವ್ ಅಂತಲೇ ತೋರಿಸುತ್ತೆ, ನಿಮಗೆ ಅದು ಜೆನ್ಯೂನ್ ಪ್ರಾಡಕ್ಟ್ ಅಂತಲೇ ತೋರಿಸುತ್ತೆ. ಬಟ್ ದಿಸ್ ಈಸ್ ಎ ಫೇಕ್ ಐಫೋನ್.
ಸೊ ತುಂಬ ಹುಷಾರಾಗಿರಬೇಕು, ಯಾಕಂದರೆ ನೀವು ಅಷ್ಟೊಂದು ಲಕ್ಷಾಂತರ ರೂಪಾಯಿ ಕೊಟ್ಟು ಎಷ್ಟೋ ಜನದ ಡ್ರೀಮು ಐಫೋನ್ ತೊಗೊಬೇಕು ಅನ್ನೋದು. ಸೊ ನೀವು ಅಷ್ಟೊಂದು ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿ ತೊಗೊತೀರಾ ಅಂತ ಅಂದರೆ ಒಳ್ಳೆ ಆಥರೈಸ್ಡ್ ಡೀಲರ್ ಹತ್ರ ತೊಗೊಳ್ಳಿ. ಕಡಿಮೆ ಡಿಸ್ಕೌಂಟ್ ಸಿಗುತ್ತೆ, ಅವ್ರು ಕಡಿಮೆ ಕೊಡ್ತಾರೆ, ಇವ್ರು ಕಡಿಮೆ ಕೊಡ್ತಾರೆ, ರೀಫರ್ಬಿಶ್ಡ್ ಸಿಗುತ್ತೆ, ಯೂಸ್ಡ್ ಸಿಗುತ್ತೆ, 3 ತಿಂಗಳು ಹಳೇದು 6 ತಿಂಗಳು ಹಳೇದು ಅಂತ ಅಂದ್ಬಿಟ್ಟು ಆ ಥರ ತೊಗೊಳಕ್ಕೆ ಹೋಗ್ಬಿಡಿ. ಸೊ ತೊಗೊಳೋದೊಂದು ಸತಿ ಐಫೋನ್ಸ್ ಎಲ್ಲ ನಿಮ್ಗೆ ಆ್ಯಂಡ್ರಾಯ್ಡ್ ಫೋನ್ಸ್ ಥರ ಎಲ್ಲ ಆಗಲ್ಲ. ಸೊ ತೊಗೊಂಡ್ರೆ ನೀವು ಆರಾಮಾಗಿ ಮಿನಿಮಮ್ ಒಂದು 6-7 ವರ್ಷ ಅಂತೂ ಯೂಸ್ ಮಾಡ್ಬೋದು, ನಿಮಗೆ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಇದು ಆ್ಯಂಡ್ರಾಯ್ಡಲ್ಲ ಆ ಥರ ಅಲ್ಲ, 1 ವರ್ಷ 2 ವರ್ಷ ಆದಮೇಲೆ ಎಲ್ಲ ಲ್ಯಾಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಕ್ಯಾಮ್ರಾಗಳು ವರ್ಕ್ ಆಗಲ್ಲ, ತುಂಬ ಇಶ್ಯೂಸ್ ಇದೆ ಫ್ರೆಂಡ್ಸ್ ಆ್ಯಂಡ್ರಾಯ್ಡ್ ಫೋನ್ಸ್ ಅಂತೂ. ಸೊ ಆ್ಯಪಲ್ಲು ಆ ಕ್ವಾಲಿಟಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅವರು. ಸೊ ನೀವು ಆ್ಯಪಲ್ ಫೋನ್ಸ್ ತೊಗೊಂಡ್ರೆ ದಯವಿಟ್ಟು ಹೊಸದೇ ತೊಗೊಳ್ಳಿ. ದಯವಿಟ್ಟು ಇಮ್ಯಾಜಿನ್ ಆಥರೈಸ್ಡ್ ಚಾನಲ್ ಸಪ್ಲೈಯರ್ಸ್ ಡೀಲರ್ಸ್ ಹತ್ರ ಮಾತ್ರ ತೊಗೊಳ್ಳಿ. ನೀವು ನಾಟ್ ಓನ್ಲಿ ಐಫೋನ್, ನೀವು ಮ್ಯಾಕ್ಬುಕ್ ಆಗಿರ್ಬೋದು, ನಿಮ್ಮ ಏರ್ಪೋಡ್ಸ್ ಆಗಿರ್ಬೋದು, ಇಲ್ಲ ಆ್ಯಪಲ್ ವಾಚ್ ಬರುತ್ತಲ್ಲ ವಾಚ್ ಆಗಿರ್ಬೋದು. ಸೊ ಎಲ್ಲ ಗೋ ಥ್ರೂ ದಿ ಜೆನ್ಯೂನ್ ಸೆಲೆಕ್ಟೆಡ್ ಚಾನಲ್ಸ್ ಮುಖಾಂತರನೇ ತೊಗೊಳ್ಳಿ. ಸೊ ದಯವಿಟ್ಟು ಮೋಸ ಹೋಗಬೇಡಿ. ಇದು ಪ್ಯಾಕೇಜಿಂಗ್ ನೋಡಿ, ಸೀರಿಯಸ್ ಆಗಿ ಯಾರಿಗ ನಿಜವಾಗ್ಲೂ ಕಂಡುಹಿಡಿಯೋಕ್ಕೆ ಆಗಲ್ಲ ಗುರು ಇದು ಫೇಕು ಅಂತ. ಯಾರಿಗಾದ್ರೂ ಹೋಗಿ ಹಿಂಗೆ ತೋರಿಸಿದ್ರೆ ಇದನ್ನು ಒರಿಜಿನಲೇ ಇದ್ದಂಗೆ ಐತಲ್ಲ ಅಂತ ಅನ್ಸೋ. ಒರಿಜಿನಲ್ ನೋಡಿ, ಇದು ಓಪನ್ ಮಾಡಿದ್ರೆ ಎಲ್ಲ ಸೇಮ್ ಒರಿಜಿನಲ್ ಥರನೇ ಇದೆ, ಒರಿಜಿನಲ್ ತಲೆ ಮೇಲೆ ಹೊಡೆದಂಗೆ ಇದೆ. ಬಟ್ ಇದನ್ನು ಆನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯೂಸ್ ಮಾಡಿದಾಗ. ಸೊ ಇದು ಫಸ್ಟ್ ಕಾಪಿ ಆಫ್ ದಿ ಐಫೋನ್ ಅಂತ. ಸೊ ಇದರಲ್ಲಿ ಆ್ಯಪ್ ಸ್ಟೋರು ಬರುತ್ತೆ ನಿಮಗೆ, ಎಲ್ಲ ಥರ ಐಫೋನಲ್ಲಿ ಓಪನ್ ಮಾಡಿದಾಗ ಹೆಂಗಿರುತ್ತೆ ಎಲ್ಲ ಥರ ಕೊಟ್ಟಿದ್ದಾನೆ ಇದರಲ್ಲಿ. ಬಟ್ ಆ್ಯಪ್ ಸ್ಟೋರಲ್ಲಿ ನಿಮಗೆ iOS ಅಲ್ಲಿ ಸಿಗೋವಂಥ ಗೇಮ್ಸ್ ಆಗಲಿ ಅಪ್ಲಿಕೇಶನ್ಸ್ ಆಗಲಿ ಯಾವುದೂ ಸಿಗೋಲ್ಲ. ಬಟ್ ಸ್ಟಿಲ್ ನೀವು ಇನ್ಸ್ಟಾಲ್ ಮಾಡ್ಕೊಬೇಕು ಅಂತಂದರೂ ಬ್ರೌಸರ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಬೋದು. ಇದರಲ್ಲೂ ನೀವು ಎಲ್ಲ ಗೇಮ್ಸು ಎಲ್ಲ ಆಡ್ಬೋದು, ಇಲ್ಲ ಅಂತಲ್ಲ. ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಆ್ಯನ್ ಒರಿಜಿನಲ್ ಐಫೋನ್. ನೋಡಿದ್ರು ಬಿಲ್ಟ್ ಕ್ವಾಲಿಟಿ ನೋಡಿ, ಸೇಮ್ ಹಂಗೆ ಐತೆ. ಯಾವನ್ಗಾರು ಕೊಟ್ಟರೆ ಸೀರಿಯಸ್ ಆಗಿದ್ದು ಏನನ್ಸುತ್ತೆ ನಿಮಗೆ? ಕಮೆಂಟ್ ಕೂಡ ಮಾಡಿ ತಿಳಿಸಿ ಕೆಳಗಡೆ ನಿಮಗೆ. ಸೊ ಒರಿಜಿನಲ್ ಥರ ಇದೆಯಾ ಅಥವಾ ಏನು ಡೂಪ್ಲಿಕೇಟ್ ಥರ ಇದೆಯಾ ಅಂತ. ಸೊ ಅಷ್ಟೇ ಫ್ರೆಂಡ್ಸ್. ಸೊ ಇದಾಗಿತ್ತು, ನಿಮಗೊಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಅಬೌಟ್ ಚೈನಾಯಿಂದ ಯಾವ ಥರ ಇವರು ಈ ಥರ ಫೇಕ್ ಐಫೋನ್ಸು ಫೇಕ್ ಆ್ಯಪಲ್ ಪ್ರಾಡಕ್ಟ್ಸ್ನ ಇಲ್ಲಿ ಇಂಡಿಯಾದಲ್ಲಿ ಇಂಪೋರ್ಟ್ ಮಾಡಿಕೊಂಡು ಈ ಥರ ಸೆಲೆಕ್ಟೆಡ್ ಚಾನಲ್ಸಲ್ಲಿ ಹೇಗೆ ಮಾರ್ತಾ ಇದ್ದಾರೆ, ಹೇಗೆ ಇದು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮಗೊಂದು ನಿಮಗೊಂದು ಉದಾಹರಣೆ ಕೊಡಬೇಕಾಗಿತ್ತು ಅಷ್ಟೇ ನಿಮಗೆ. ಸೊ ಹೆಂಗಂತಂದರೆ ಅದು ತುಂಬ ಕಷ್ಟ ಆ್ಯಕ್ಚುಲಿ ಈ ಥರ ಕೌಂಟರ್ಫಿಟ್ ಮಾಡಿ ಸೇಲ್ ಮಾಡೋದು. ಈಗ ಏನಂತ ಅಂದರೆ ಎಲ್ಲೋ ಒಂದು 20 ಒರಿಜಿನಲ್ ಫೋನ್ಸಲ್ಲಿ ಈ ಥರ 2 ಸೇರ್ಕೊಂಡ್ಬಿಡುತ್ತೆ ನಿಮಗೆ ಡೂಪ್ಲಿಕೇಟು. ಅದನ್ನು ನೋಡಿ ಮಾಡಿ ತೊಗೊಬೇಕು. ನಿಮ್ಗೆ ಆಥರೈಸ್ಡ್ ಚಾನಲಲ್ಲಿ ತೊಗೊಂಡ್ರೆ ಏನು ಅಡ್ವಾಂಟೇಜು ಅಂತ ಅಂದರೆ, ಸೊ ನೀವು ಅಲ್ಲಿ ಚೆಕ್ ಮಾಡಿ ಕೂಡ ತೊಗೊಬೋದು. ಆ್ಯಂಡ್ ಆಲ್ಸೋ ಇನ್ ಕೇಸ್ ಏನಾದ್ರು ಅದು ಪ್ರಾಬ್ಲಮ್ ಇತ್ತು ಅಂತ ಅಂದರೆ, ಸೊ ನೀವು ಅವ್ರಿಗೆ ವಾಪಸ್ ರಿಟರ್ನ್ ಕೂಡ ಮಾಡ್ಬೋದು, ಇಲ್ಲ ರೀಫಂಡ್ ಕ್ಲೇಮ್ ಮಾಡ್ಬೋದು, ಇಲ್ಲ ರೀಪ್ಲೇಸ್ಮೆಂಟ್ ಕೂಡ ತೊಗೊಬೋದು. ಸೊ ಈಗ ನೀವು ಬೆಂಗಳೂರಲ್ಲಿ ತೊಗೊಂಡ್ರೆ ನಿಮಗೆ ಆ್ಯಪಲ್ದು ಕೇರ್ ಬಂದುಬಿಟ್ಟು ನಿಮಗೆ ಮಂತ್ರಿ ಸ್ಕ್ವೇರಲ್ಲಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಏನು ಇಟ್ಸ್ ಒರಿಜಿನಲ್ಲೋ ಜೆನ್ಯೂನ್ ಪ್ರಾಡಕ್ಟೋ ಅಥವಾ ಇಲ್ಲ ಕೌಂಟರ್ಫಿಟ್ಟೋ ಅಂತ ಅಂದ್ಬಿಟ್ಟು. ಸೊ ಅಷ್ಟೇ ಫ್ರೆಂಡ್ಸ್. ಸೊ ಅಷ್ಟೇ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗುವ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫೇಕ್ ಆ್ಯಪಲ್ ವಾಚ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಫೇಕ್ ಏರ್ಪಾಡ್ಸ್ ಹೇಗೆ ಸೆಲ್ ಮಾಡ್ತಾರೆ ಅದನ್ನೆಲ್ಲ ನಿಮಗೆ ಡೈರೆಕ್ಟ್ ಡೆಮೋ ಇಟ್ಬಿಟ್ಟು ನಾನು ನಿಮಗೆ ತೋರಿಸೋದಕ್ಕೆ ಶೇರ್ ಮಾಡ್ತೀನಿ. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗುವ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್ ಬಾಯ್.